ಈಗ ಟೇಬಲ್ನ ಕ್ರಿಯೇಟ್ ಮಾಡಿ ರೆಕಾರ್ಡ್ನ ಯಾವ ರೀತಿ ಇನ್ಸರ್ಟ್ ಮಾಡೋದು ಅಂತ ತಿಳ್ಕೊಂಡು ಇವಾಗ ಆಲ್ರೆಡಿ ಇರೋ ರೆಕಾರ್ಡ್ನ ಯಾವ ರೀತಿ ಅಪ್ಡೇಟ್ ಮಾಡೋದು. ಇವಾಗ ನಾನು ರವಿದು ಏಜ್ 30 ಕೊಟ್ಟಿದ್ದೀನಿ, ಅದನ್ನ 40 ಚೇಂಜ್ ಮಾಡಬೇಕು ಅಥವಾ ಸ್ಯಾಲ್ರಿ ಚೇಂಜ್ ಮಾಡಬೇಕು. ವ್ಯಾಲ್ಯೂನ ಯಾವ ರೀತಿ ಚೇಂಜ್ ಮಾಡೋದು ಅಂದರೆ ಯೂಸಿಂಗ್ ಅಪ್ಡೇಟ್. ಏನಾದ್ರು ವ್ಯಾಲ್ಯೂನ ನಾವು ಚೇಂಜ್ ಮಾಡ್ಬೇಕಂತಂದ್ರೆ ನಾವು ಅಪ್ಡೇಟ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅದರದ್ದು ಸಿಂಟ್ಯಾಕ್ಸ್ ಅಂದರೆ ಅಪ್ಡೇಟ್ ಟೇಬಲ್ ನೇಮ್ ಸೆಟ್ ಯಾವ ಕಾಲಮ್ನ ಚೇಂಜ್ ಮಾಡಬೇಕು ಅಂತ. ನಾನೀಗ ಏಜ್ 30 ಇರೋದನ್ನ 40 ಕೊಡ್ತೀನಿ. 40 ವೇರ್ ಯಾವ್ದಾದ್ರು ಒಂದು ಕಂಡೀಷನ್ನ ಕೊಡಬೇಕು. ಈಗ ಅದರಲ್ಲಿ ಈಗ ನೇಮ್ ಇಸ್ ಈಕ್ವಲ್ ಟು ರವಿ ಅಥವಾ ಒಂದು EID ಇಸ್ ಈಕ್ವಲ್ ಟು 1 ಅಥವಾ ಡಿಪಾರ್ಟ್ಮೆಂಟ್ ಇಸ್ ಈಕ್ವಲ್ ಟು HR. ಅದರಲ್ಲಿ ಆಲ್ವೇಸ್ ಏನು ಮಾಡಿ ಅಂದರೆ ಕಾಲಮ್ ಯಾವ್ದು ಯೂನಿಕ್ ಇರುತ್ತೆ ಆ ಕಾಲಮ್ನ ಚೂಸ್ ಮಾಡಿ. ಅದಕ್ಕೋಸ್ಕರ EID ಇಸ್ ಈಕ್ವಲ್ ಟು 1 ಅಂತ ಕೊಡ್ತಾ ಇದ್ದೀನಿ. ಇವಾಗ ನಾನು ಚೆಕ್ ಮಾಡಬೇಕು ರೆಕಾರ್ಡ್ ಅಪ್ಡೇಟ್ ಆಗೈತೆ ಇಲ್ವಾ ಅಂತದ. ಯಾವ ಥರ ಅಂದರೆ select ಸ್ಟಾರ್ ಫ್ರಮ್ ಎಂಪ್ಲಾಯಿ. ಇವಾಗ ಚೆಕ್ ಮಾಡ್ಬೋದು ಏಜ್ ಫಸ್ಟು 30 ಇತ್ತು, ಇವಾಗ 40ಗೆ ಅಪ್ಡೇಟ್ ಆಗೈತೆ. ಕಿರಣ್ದು ಸ್ಯಾಲ್ರಿ 40,000 ಐತೆ, ನಾನು ಅದನ್ನು 45,000ಗೆ ಅಪ್ಡೇಟ್ ಮಾಡಬೇಕು. ಯಾವ ರೀತಿ ಅಪ್ಡೇಟ್ ಮಾಡೋದು ಅಂದರೆ ಅಪ್ಡೇಟ್ EMP ಸೆಟ್ ಸ್ಯಾಲರಿ ಈಸ್ ಈಕ್ವಲ್ ಟು 45,000 ವೇರ್ ನೇಮ್ ಇಸ್ ಈಕ್ವಲ್ ಟು ಕಿರಣ್ ಅಂತ ಕೊಡ್ತೀನಿ. ಇವಾಗ ಚೆಕ್ ಮಾಡಬೇಕು ಯಾವ ರೀತಿ ಅಂದರೆ ಯೂಸಿಂಗ್ ಸೆಲೆಕ್ಟ್ ಕ್ಲಾಸ್. ನೋಡ್ಬೋದು ಈಗ ಫಸ್ಟ್ ಸ್ಯಾಲ್ರಿ ಏನಿತ್ತು 40,000 ಇತ್ತು, ಇವಾಗ 45,000ಗೆ ಅಪ್ಡೇಟ್ ಆಗೈತೆ ಕಿರಣ್. ಇದು ಅಪ್ಡೇಟ್ ಕಮಾಂಡು. ನೆಕ್ಸ್ಟ್ ಈಗ ನಾನು ಡಿಲೀಟ್ ಮಾಡಬೇಕು ಯಾವ್ದಾರು ಒಂದು ರೆಕಾರ್ಡ್ನ. ಯಾವ ರೀತಿ ಡಿಲೀಟ್ ಮಾಡೋದು ಅಂದರೆ ಯೂಸಿಂಗ್ ಡಿಲೀಟ್ ಕಮಾಂಡು. ಡಿಲೀಟ್ ಫ್ರಮ್ ಟೇಬಲ್ ನೇಮ್. ನೆಕ್ಸ್ಟ್ ಕಂಡೀಷನ್ ಸ್ಪೆಸಿಫೈ ಮಾಡಬೇಕು ಯಾವ ರೋನ ನಾವು ಡಿಲೀಟ್ ಮಾಡಬೇಕು ಅಂತ. ಇವಾಗ ನಾವು ಏನೇ ಕಂಡೀಷನ್ನ ಕೊಡಲಿಲ್ಲ ಅಂದರೆ ಎಲ್ಲ ರೆಕಾರ್ಡು ಡಿಲೀಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಕಂಡೀಷನ್ ಪ್ರೊವೈಡ್ ಮಾಡಬೇಕು. ಯಾವ ರೀತಿ ಕಂಡೀಷನ್ ಪ್ರೊವೈಡ್ ಮಾಡೋದು ಅಂದರೆ ಯೂಸಿಂಗ್ ವೇರ್ ಕ್ಲಾಸ್. ವೇರ್ EID ಇಸ್ ಈಕ್ವಲ್ ಟು 1 ಅಂತ ಕೊಟ್ಟರೆ ಫಸ್ಟ್ ರೋ ಡಿಲೀಟ್ ಆಗುತ್ತೆ. ಯಾವ್ದು ಯೂನಿಕ್ ಇರುತ್ತೆ ಅದು ಕೊಟ್ಟರೆ ಫಸ್ಟ್ ರೋ. ಅಥವಾ ನೇಮ್ ಇಸ್ ಈಕ್ವಲ್ ಟು ರವಿ ಅಂತ ಕೊಟ್ಟರೆ ರವಿಯನ್ನು ಇರೋ ನೇಮಲ್ಲಿರೋ ಎಲ್ಲ ಡೇಟಾನು ಹೊಟ್ಟೋಗುತ್ತೆ. ಈಗ ರವಿ ಅನ್ನೋದು 2 ರೆಕಾರ್ಡ್ ಇತ್ತು ಅಂತಂದರೆ 2 ಡಿಲೀಟ್ ಆಗುತ್ತೆ. ಆ ರೀತಿ ಕಂಡೀಷನ್ನ ಕೊಡೋದು. ಇವಾಗ ಚೆಕ್ ಮಾಡೋಣ. ಇವಾಗ ನೋಡ್ಬೋದು ರವಿ ಅನ್ನೋ ರೆಕಾರ್ಡು ಡಿಲೀಟ್ ಆಗೈತೆ. ನೆಕ್ಸ್ಟು ನಾವು ಡಿಲೀಟ್ ಐತೆ. ನೆಕ್ಸ್ಟ್ ಟ್ರಂಕೇಟ್ ಅನ್ನೋದನ್ನ ಡಿಸ್ಕಸ್ ಮಾಡೋದ. ಟ್ರಂಕೇಟ್ ಅಂದರೆ ಏನಂದರೆ ಟೇಬಲಲ್ಲಿರೋ ಎಲ್ಲ ಡೇಟಾನು ಡಿಲೀಟ್ ಆಗುತ್ತೆ ಎಕ್ಸೆಪ್ಟ್ ಇಟ್ ಸ್ಟ್ರಕ್ಚರ್. ಅಂದರೆ ನಾವು ಟೇಬಲ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಸ್ಟ್ರಕ್ಚರ್ ಕೊಟ್ಟಿರ್ತೀವಲ್ಲ, ಈ ಕಾಲಮ್ಗೆ ಈ ಡೇಟಾ ಟೈಪ್ ಇರಬೇಕು, ಈ ಕನ್ಸ್ಟೆಂಟ್ ಇರಬೇಕು, ಆ ಸ್ಟ್ರಕ್ಚರ್ನ ಬಿಟ್ಟು ಇನ್ನೆಲ್ಲ ರೆಕಾರ್ಡು ಡಿಲೀಟ್ ಆಗುತ್ತೆ. ಅದು ಬಂದು ಟ್ರಂಕೇಟು. ಟ್ರಂಕೇಟ್ ಯಾವ ರೀತಿ ಮಾಡೋದು ಅಂದರೆ ಟ್ರಂಕೇಟ್ ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡಬೇಕು. EMP ಅಂತ ಕೊಟ್ಟೆ. ಇವಾಗ ಚೆಕ್ ಮಾಡೋಣ ರೆಕಾರ್ಡ್ ಆಯಿತೋ ಇಲ್ವೋ ಅಂತ. ಸೆಲೆಕ್ಟ್ ಸ್ಟಾರ್ ಫ್ರಮ್ EMP. ಇವಾಗ ನೋಡ್ಬೋದು ಎಂಟಿ ಎಲ್ಲ ರೆಕಾರ್ಡು ಡಿಲೀಟ್ ಆಗೋಗೈತೆ. ಇವಾಗ ಚೆಕ್ ಮಾಡೋದು ಅದು ಸ್ಟ್ರಕ್ಚರ್ ಆಯಿತೋ ಇಲ್ವೋ ಅಂತ. ಯಾವ ರೀತಿ ಸ್ಟ್ರಕ್ಚರ್ ಚೆಕ್ ಮಾಡೋದು ಅಂದರೆ ಯೂಸಿಂಗ್ ಡಿಸ್ಕ್ರಿಪ್ಷನ್ ಕಮೆಂಟ್. DESC ಟೇಬಲ್ ನೇಮ್. ನೋಡ್ಬೋದು ಅದ್ರ ಸ್ಟ್ರಕ್ಚರ್ ಮಾತ್ರ ಹಾಗೇ ಇದೆ, ಓನ್ಲಿ ಟೇಬಲಲ್ಲಿರೋ ರೆಕಾರ್ಡ್ ಮಾತ್ರ ಡಿಲೀಟ್ ಆಗೈತೆ. ನೆಕ್ಸ್ಟ್ ಬಂದು ಡ್ರಾಪ್ ಬಗ್ಗೆ ತಿಳ್ಕೊಳ್ಳೋಣ. ಡ್ರಾಪ್ ಅಂತ ಏನು ಅಂದರೆ ಆ ಎಂಟೈರ್ ಟೇಬಲ್ನ ಡೇಟಾಬೇಸಿಂದ ರಿಮೂವ್ ಮಾಡೋದು. ಆ ಡೇಟಾಬೇಸಲ್ಲಿ ಸ್ಟ್ರಕ್ಚರು ರೆಕಾರ್ಡು ಏನೂ ಇರೋದಿಲ್ಲ ಯಾವುದು ನಾವು ಡ್ರಾಪ್ ಕಮೆಂಟ್ನ ಯೂಸ್ ಮಾಡಿದ್ರೆ. ಡ್ರಾಪ್ ಯಾವ ರೀತಿ ಸಿಂಟ್ಯಾಕ್ಸ್ ಅಂದರೆ ಡ್ರಾಪ್ ಟೇಬಲ್ ನೇಮ್ನ ಸ್ಪೆಸಿಫೈ ಮಾಡಬೇಕು. ಇವಾಗ ನಾವು ಟೇಬಲ್ ಆಯಿತೋ ಇಲ್ವೋ ಡೇಟಾಬೇಸಲ್ಲಿ ಚೆಕ್ ಮಾಡೋಣ. DSC EMP ನೋಡಿ ಟೇಬಲ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರ್ತೈತೆ. ಈಗ ನಾನು ಡೇಟಾಬೇಸಲ್ಲಿ ಯಾವ ಟೇಬಲ್ ಐತೆ ಅನ್ನೋದಕ್ಕೆ ಯಾವ ರೀತಿ ಚೆಕ್ ಮಾಡೋದು ಅಂದರೆ ಶೋ ಟೇಬಲ್ಸ್ ಎಂಟಿ ಸೆಟ್. ಯಾಕೆಂದರೆ ನನ್ನ ಡೇಟಾಬೇಸಲ್ಲಿ ಯಾವುದೇ ರೀತಿ ಟೇಬಲ್ ಇಲ್ಲ, ಆ ಎಂಟೈರ್ ಟೇಬಲ್ನೇ ಡೇಟಾಬೇಸಿಂದ ರಿಮೂವ್ ಮಾಡಿಬಿಟ್ಟೈತೆ. ಡ್ರಾಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಎಂಟೈರ್ ಟೇಬಲೇ ರಿಮೂವ್ ಆಗುತ್ತೆ. ಟ್ರಂಕೇಟ್ ಯೂಸ್ ಮಾಡಿದ್ರೆ ಆ ಟೇಬಲಲ್ಲಿರೋ ರೆಕಾರ್ಡ್ ಮಾತ್ರ ಡಿಲೀಟ್ ಆಗುತ್ತೆ, ಆ ಸ್ಟ್ರಕ್ಚರ್ ಹಾಗೇ ಇರುತ್ತೆ. ಅದೇ ಡಿಲೀಟ್ ಯೂಸ್ ಮಾಡಿದ್ರೆ ಸ್ಪೆಸಿಫಿಕ್ ರೆಕಾರ್ಡ್ನ ನಾನು ಡಿಲೀಟ್ ಮಾಡಬೇಕಂದ್ರೆ ನಾನು ಡಿಲೀಟ್ ಕಮೆಂಟ್ನ ಯೂಸ್ ಮಾಡ್ತೀನಿ. ಆ ಡಿಲೀಟಲ್ಲಿ ನಾವು ಕಂಡೀಷನ್ ಪ್ರೊವೈಡ್ ಮಾಡಿಲ್ಲ ಅಂದರೆ ಎಲ್ಲ ರೆಕಾರ್ಡು ಡಿಲೀಟ್ ಆಗುತ್ತೆ. ಇದು 3 ಅದರದ್ದು ಡಿಫ್ರೆನ್ಸ್ ಇದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನಮ್ಮ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.